ಶ್ರೀರಾಮ ಸಮರ್ಥ. ವಿದೇಹಾಪರಿ ತಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯಾ ಬ್ರಹ್ಮಚೈತನ್ಯ ಮೂರ್ತಿ. सद्गुरुनाथ महाराज की जय. जय जय रघुवीर. श्रीराम समर्थ. प्रश्ने 46. ಮಹಾರಾಜ್, ಯಾವುದಾದರೊಂದು ವಿಶಿಷ್ಟ ಸ್ಥಾನಕ್ಕೆ ಹೋಗಿ ಜಪ ಮಾಡುವ ನಿಯಮ ಮಾಡಿದರೆ ಅಭ್ಯಂತರವಿಲ್ಲವಲ್ಲವೇ? ಉತ್ತರ: ಎಲ್ಲಿಯಾದರೂ ವಿಶಿಷ್ಟ ಸ್ಥಾನಕ್ಕೆ ಹೋಗಿ ಜಪ ಮಾಡುವ ನಿಯಮ ಮಾಡುವ ಕಾರಣವಿಲ್ಲ. ಎಲ್ಲಿಯಾದರೂ ಹೋಗುವ ನಿಯಮ ಮಾಡಬಾರದು, ಆದರೆ ಜಪ ಮಾಡುವ ನಿಯಮ ಮಾಡಬೇಕು. ಪ್ರಶ್ನೆ 47. ಮಹಾರಾಜ್, ರಾತ್ರಿ ನಿದ್ರೆಯಲ್ಲಿಯೂ ಕೂಡ ನಾಮ ಬರುವುದಕ್ಕಾಗಿ ಏನು ಮಾಡಬೇಕು? ಉತ್ತರ: ನಾವು ಹಗಲಿನಲ್ಲಿ ಜಪ ಮಾಡುತ್ತೇವೆ ಎಂಬುದನ್ನು ಮರೆಯದ ಹೊರತು ಹಾಗೆ ಆಗುವುದಿಲ್ಲ. ಪ್ರಶ್ನೆ 48. ನಮಗೆ ನಾಮದಲ್ಲಿ ಪ್ರೇಮ ಏಕೆ ಬರುವುದಿಲ್ಲ? ಮಕ್ಕಳಾಗದೇ ಇದ್ದ ಹೆಣ್ಣು ಮಗಳು ಮಕ್ಕಳನ್ನು ಹೇಗೆ ಪ್ರೇಮ ಮಾಡಬೇಕು ಎಂದು ಕೇಳಿದಂತೆಯೇ ಈ ನಿಮ್ಮ ಪ್ರಶ್ನೆ ಇರುತ್ತದೆ. ಮಕ್ಕಳಾದವೆಂದರೆ ಪ್ರೇಮವು ಅವುಗಳೊಂದಿಗೆ ಬಂದೇ ಬರುತ್ತದೆ. ಅದೇ ರೀತಿಯಾಗಿ ನಾಮದಲ್ಲಿ ಪ್ರೇಮ ಹೇಗೆ ಬರುತ್ತದೆ ಎಂದು ಕೇಳುವುದಕ್ಕಿಂತಲೂ ಬಾಯಲ್ಲಿ ನಾಮ ಹೇಗೆ ಬರುತ್ತದೆ ಎಂದು ಪ್ರಶ್ನೆ ಮಾಡುವುದು ಉಚಿತವಾಗಿರುತ್ತದೆ. ಬಾಯಿಯಲ್ಲಿ ನಾಮ ಬರುವುದಕ್ಕಾಗಿ ಪ್ರತಿಯೊಬ್ಬರೂ ಇದ್ದ ಪರಿಸ್ಥಿತಿಯಲ್ಲಿ ಏನಾದರೊಂದು ಅಡಚಣೆ ಹೇಳುತ್ತಾರೆ. ಆದರೆ ನಾಮದ ಪ್ರೇಮ ಪ್ರಾಪ್ತವಾಗುವಲ್ಲಿ ನಿಜವಾಗಿಯೂ ಆ ಪರಿಸ್ಥಿತಿಯು ಕಾರಣವಾಗುತ್ತದೆ. ಬಾಯಿಯಲ್ಲಿ ನಾಮ ಬರಲು ವಾಸ್ತವಿಕವಾಗಿ ಬೇರೆ ಯಾರದೂ ಅಡೆತಡೆಯಾಗಿರದೆ ನಮ್ಮದೇ ಅಡೆತಡೆಯಾಗಿರುತ್ತದೆ. ನಮಗೆ ಎಲ್ಲವೂ ತಿಳಿಯುತ್ತದೆ, ಆದರೆ ನಾಮಸ್ಮರಣೆ ಮಾಡುವ ವಿಷಯದಲ್ಲಿ ಆಲಸ್ಯ ತುಂಬಿಕೊಂಡಿರುತ್ತದೆ. ನಮಗೆ ಭಗವಂತನು ಬೇಕು ಎಂದು ಮನಃಪೂರ್ವಕ ಅನಿಸುವುದೇ ಇಲ್ಲ. ಭಗವಂತನು ಬೇಕು ಎಂದು ಅನಿಸುವುದು ನಿಜವಾಗಿಯೂ ಭಾಗ್ಯದ ಲಕ್ಷಣವಾಗಿರುತ್ತದೆ. ನಮಗೆ ನಾಮದಲ್ಲಿ ಪ್ರೇಮ ಅನಿಸುವುದಿಲ್ಲ ಎಂಬುದಕ್ಕೆ ಕಾರಣವು ಸ್ಪಷ್ಟವಾಗಿಯೇ ಇರುತ್ತದೆ. ಅದೇನೆಂದರೆ ನಮ್ಮ ಪ್ರೇಮವು ಈ ಮೊದಲೇ ಮತ್ತೊಂದು ಕಡೆಗೆ ಸಂಪೂರ್ಣವಾಗಿ ತೊಡಗಿಬಿಟ್ಟಿರುತ್ತದೆ. ನಾವು ಅದರಲ್ಲಿ ಕಡಿಮೆ ಮಾಡಲು ಸಿದ್ಧರಿರುವುದಿಲ್ಲ. ನಮ್ಮದು ಅರ್ಧಕ್ಕಿಂತ ಹೆಚ್ಚಿಗೆ ಪ್ರೇಮವು ದೇಹದ ಮೇಲೆ ಇರುತ್ತದೆ. ಉಳಿದದ್ದರಲ್ಲಿ ಅರ್ಧವು ಹೆಂಡತಿ, ಮಕ್ಕಳು, ಸ್ನೇಹಿತರು ಮುಂತಾದವರಲ್ಲಿ ತೊಡಗಿಕೊಂಡಿರುತ್ತದೆ. ಉಳಿದದ್ದು ಉಪಜೀವನ, ಮಾನ ಮರ್ಯಾದೆ, ಅಭಿರುಚಿಯ ಹವ್ಯಾಸಗಳು ಮುಂತಾದ ವಿಷಯದಲ್ಲಿ ತೊಡಗಿಕೊಂಡಿರುತ್ತದೆ. ಇವೆಲ್ಲವುಗಳಲ್ಲಿ ಎಲ್ಲಿಯಾದರೂ ಸಂಧಿಗೊಂದಿಯಲ್ಲಿ ನಾವು ನಾಮವನ್ನು ಇಟ್ಟರೆ ಪ್ರೇಮ ಹೇಗಾದರೂ ಬಂದೀತು. ಪ್ರಶ್ನೆ 49. ನಾಮದಲ್ಲಿ ಪ್ರೇಮ ಹೇಗೆ ಬರುತ್ತದೆ? ಉತ್ತರ: ಬಹಳಷ್ಟು ದಿವಸ ಒಂದು ಮನೆಯಲ್ಲಿ ಇದ್ದ ಮೇಲೆ ನಮಗೆ ಆ ಮನೆಯ ಬಗ್ಗೆ ಪ್ರೇಮ ಉಂಟಾಗುವುದಲ್ಲವೇ? ಪ್ರಪಂಚದ ಪ್ರೇಮವು ನಮಗೆ ಸಹವಾಸದಿಂದ ಪ್ರಾಪ್ತವಾಗಿರುತ್ತದೆ. ಅದರಂತೆ ನಾಮದ ಸಹವಾಸದಿಂದ ಅದರ ಪ್ರೇಮವು ತಾನಾಗಿಯೇ ಬರುತ್ತದೆ. ನಾಮ ತೆಗೆದುಕೊಳ್ಳುವುದು ನನ್ನ ಧರ್ಮವಾಗಿರುತ್ತದೆ.
ಅದು ನನ್ನ ಆದ್ಯ ಕರ್ತವ್ಯವಾಗಿರುತ್ತದೆ. ಅದರ ಹೊರತಾಗಿ ಬದುಕುವುದೆಂದರೆ ಸತ್ತಂತೆಯೇ ಆಗಿರುತ್ತದೆ. ನಾಮ ತೆಗೆದುಕೊಳ್ಳುವುದರಲ್ಲಿಯೇ ಆತ್ಯಂತಿಕ ಹಿತವಿರುತ್ತದೆ. ಇಷ್ಟೇ ಅಲ್ಲದೆ ನಾನು ನಾಮಕ್ಕಾಗಿಯೇ ಹುಟ್ಟಿ ಬಂದಿರುತ್ತೇನೆ ಹಾಗೂ ತದ್ರೂಪನಾಗಿಯೇ ಬಿಡುತ್ತೇನೆ. ಇಂಥ ಪ್ರಜ್ವಲಿತ ಭಾವನೆಯಿಂದ ನಾಮ ತೆಗೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಆ ಪ್ರೇಮ ಬರುವುದಿಲ್ಲವೆಂಬುದು ಶಕ್ಯವೇ ಇರುವುದಿಲ್ಲ. ಪ್ರೇಮ ಬರುವುದಿಲ್ಲ ಎಂಬುದಕ್ಕೆ ಕಾರಣವೇನೆಂದರೆ ನಾವು ನಿಜವಾದ ಆಸ್ಥೆಯಿಂದ ನಾಮ ತೆಗೆದುಕೊಳ್ಳುವುದಿಲ್ಲ. ಇವೆಲ್ಲವುಗಳಿಗೆ ಸರಿಯಾದ ಉಪಾಯವೆಂದರೆ ನಾಮ ತೆಗೆದುಕೊಳ್ಳುವ ನಿಶ್ಚಯದಿಂದ ಈಗ ಹೇಗೆ ಶಕ್ಯವೋ ಹಾಗೆ ನಾಮ ತೆಗೆದುಕೊಳ್ಳತೊಡಗಬೇಕು. ಇಂದು ನಿಮಗೆ ಎಷ್ಟು ಅವಕಾಶ ಪ್ರಾಪ್ತವಾಗುತ್ತದೆಯೋ ಅಷ್ಟೆಲ್ಲವನ್ನು ಭಗವಂತನ ನಾಮದಲ್ಲಿ ಕಳೆಯುವ ಪ್ರಯತ್ನ ಮಾಡಿರಿ. ಆ ರೀತಿಯಾಗಿ ನಾಮಸ್ಮರಣೆ ಮಾಡುವಾಗ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಿ ನನಗೆ ನಿನ್ನ ನಾಮದ ಪ್ರೇಮ ಕೊಡು ಎಂದು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಬೇಕು. ಅಂದರೆ ನಾಮದ ಪ್ರೇಮವು ತಾನಾಗಿಯೇ ಬೆಳೆಯುತ್ತಾ ಹೋಗುತ್ತದೆ. ನಾಮದಲ್ಲಿ ಪ್ರೇಮ ಬರುವುದಕ್ಕಾಗಿ ಅದು ನನ್ನ ಗುರುಗಳಿಗೆ ಸೇರುತ್ತದೆ ಎಂದಾದರೂ ತೆಗೆದುಕೊಳ್ಳಬೇಕು, ಅಥವಾ ನಾಮದಲ್ಲಿಯೇ ನನ್ನ ನಿಜವಾದ ಕಲ್ಯಾಣವಿರುತ್ತದೆ ಎಂಬ ಭಾವನೆಯಿಂದಾದರೂ ತೆಗೆದುಕೊಳ್ಳಬೇಕು. ನಾಮದ ಹೊರತಾಗಿ ಸಮಾಧಾನವೆನಿಸದಂತಾಯಿತೆಂದರೆ ಪ್ರೇಮದ ಉಗಮವಾಯಿತೆಂದು ತಿಳಿಯಬೇಕು. ನಾಮದ ಪ್ರೇಮವು ನಾಮದಲ್ಲಿಂದಲೇ ನಿರ್ಮಾಣವಾಗುತ್ತದೆ. ಅಗ್ನಿಹೋತ್ರದ ಅಗ್ನಿಯು ಅದರ ಕಟ್ಟಿಗೆಯಲ್ಲಿಂದಲೇ ನಿರ್ಮಾಣವಾಗುತ್ತದೆ. ಅದಕ್ಕೆ ಹೊರಗಿನ ಅಗ್ನಿಯ ಅವಶ್ಯಕತೆ ಇರುವುದಿಲ್ಲ. ಅದರಂತೆ ನಾಮದ ಪ್ರೇಮಕ್ಕೂ ಇರುತ್ತದೆ. ನಾಮದಲ್ಲಿಯೇ ನಾಮದ ಪ್ರೇಮವಿರುತ್ತದೆ. ಮಜ್ಜಿಗೆಯಲ್ಲಿ ಬೆಣ್ಣೆ ಇರುತ್ತದೆ, ಆದರೆ ಅದು ಮೇಲೆ ಕಾಣುವುದಿಲ್ಲ. ಮಜ್ಜಿಗೆ ಕಡಿಯುವುದರಿಂದ ಅದು ಮೇಲೆ ಬರುತ್ತದೆ. ಅದರಂತೆ ಭಗವಂತನ ನಾಮಸ್ಮರಣೆ ಮಾಡಿದರೆ ಆ ಪ್ರೇಮವು ತಾನಾಗಿಯೇ ಮೇಲೆ ಬರುತ್ತದೆ. ನಾಮವನ್ನು ಅತ್ಯಂತ ಮನಃಪೂರ್ವಕವಾಗಿ ತೆಗೆದುಕೊಳ್ಳಬೇಕು. ಹಾಗೂ ಭಗವಂತನೇ, ನಾನು ನಿನ್ನವನಿರುತ್ತೇನೆ ಹಾಗೂ ನಿನಗಾಗಿಯೇ ನಾಮ ತೆಗೆದುಕೊಳ್ಳುತ್ತೇನೆ ಎಂದು ಅನ್ನಬೇಕು. ನಾಮದ ವಿಷಯದಲ್ಲಿ ಯಾವುದೇ ಅಪೇಕ್ಷೆ ಇರಬಾರದು. ಅಂದರೆ ನಿಧಾನವಾಗಿ ನಾಮದಲ್ಲಿ ಪ್ರೇಮ ಬರುತ್ತದೆ. ಪ್ರಶ್ನೆ 50. ನಾಮವು ಉಪಾಧಿರಹಿತವಾಗಿರುತ್ತದೆ, ಅಂದರೆ ಏನು ಆಗಿರುತ್ತದೆ? ಉತ್ತರ: ನಾಮದ ಹೊರತಾಗಿ ಉಳಿದ ಸಾಧನೆಗಳಲ್ಲಿ ಕೃತಿ ಇರುತ್ತದೆ. ಅಂದರೆ ನಾನು ಕರ್ತ ಎಂಬ ಅಹಂಕಾರಕ್ಕೆ ಅವಕಾಶವಿರುತ್ತದೆ. ಸ್ಮರಣೆಯು ಮನಸ್ಸಿನ ಧರ್ಮವಾಗಿರುವುದರಿಂದ ಅದರಲ್ಲಿ ಕೃತಿಯ ಪ್ರಶ್ನೆಯೇ ಬರುವುದಿಲ್ಲ. ಆದ್ದರಿಂದ ಅದರಲ್ಲಿ ಅಹಂಕಾರಕ್ಕೆ ಅವಕಾಶವಿಲ್ಲ. ಅಲ್ಲದೆ ಸ್ಮರಣೆ ಹಾಗೂ ವಿಸ್ಮರಣೆಗಳೆರಡೂ ನಮ್ಮ ಕೈಯಲ್ಲಿರುವುದಿಲ್ಲ. ಆದ್ದರಿಂದ ನಾಮಸ್ಮರಣೆ ಆದರೂ ಅದರಲ್ಲಿ ಸ್ವತಃದ ಕರ್ತೃತ್ವ ಇರುವುದಿಲ್ಲ. ನಾಮವು ನಮ್ಮ ಮೇಲೆ ಉಪಾಧಿಯನ್ನು ಹೇರುವುದಿಲ್ಲ. ಅದಕ್ಕೆ ಯಾವುದೇ ಉಪಕರಣದ ಅವಶ್ಯಕತೆ ಇರುವುದಿಲ್ಲ. ರೋಗಿ, ನಿರೋಗಿ, ಪಂಡಿತ, ಪಾಮರ, ಶ್ರೀಮಂತ, ಬಡವ, ಚಿಕ್ಕವ, ದೊಡ್ಡವ, ಸ್ತ್ರೀ, ಪುರುಷ, ಜಾತಿ, ಗೋತ್ರ ಮುಂತಾದ ಯಾವುದೇ ಕಾರಣದಿಂದ ಅದಕ್ಕೆ ತಡೆ ಉಂಟಾಗುವುದಿಲ್ಲ. ನಾಮಕ್ಕೆ ಶಕ್ತಿ, ಬಲ, ದುಡ್ಡು ಮುಂತಾದವುಗಳ ಸಹಾಯ ಬೇಕಾಗುವುದಿಲ್ಲ. ಆದ್ದರಿಂದ ಅದು ಉಪಾಧಿರಹಿತವಾಗಿರುತ್ತದೆ. ಪ್ರಶ್ನೆ 51. ನಾವು ತೆಗೆದುಕೊಳ್ಳುವ ನಾಮವು ಭಗವಂತನವರೆಗೆ ತಲುಪುತ್ತದೆಯೇ? ಉತ್ತರ: ನಾವು ಯಾವುದೇ ವ್ಯಕ್ತಿಯ ಹಿಂದಿನಿಂದ ನಡೆಯುತ್ತಿರುವಾಗ ನಮ್ಮ ಬಾಯಿಂದ ಸಹಜವಾಗಿ ಆ ವ್ಯಕ್ತಿಯ ಹೆಸರು ಉಚ್ಚಾರವಾದರೆ ಅವನು ಕೂಡಲೇ ಹಿಂದೆ ತಿರುಗಿ ನೋಡುತ್ತಾನೆ. ಮನುಷ್ಯರ ವಿಷಯದಲ್ಲಿಯೇ
ಹೀಗಿರುವಾಗ ಭಗವಂತನ ನಾಮವು ಅವನವರಿಗೆ ತಲುಪುವುದಿಲ್ಲವೆಂದು ಹೇಗೆ ಹೇಳಲಿಕ್ಕಾಗುತ್ತದೆ? ನಿಜವಾಗಿ ಹೇಳಬೇಕೆಂದರೆ ಭಗವಂತನ ನಾಮವು ಅವನ ಕೃಪೆಯಿಂದಲೇ ನಮ್ಮ ಮುಖದಲ್ಲಿ ಉಚ್ಚಾರವಾಗುತ್ತಿರುವುದು. ಆದ್ದರಿಂದ ಅವನ ನಾಮವನ್ನು ಅವನೇ ತೆಗೆದುಕೊಳ್ಳುತ್ತಿರುತ್ತಾನೆಂದು ತಿಳಿಯಬೇಕು. ಅಂದ ಮೇಲೆ ಅವನ ನಾಮವು ಅವನವರಿಗೆ ಮುಟ್ಟುತ್ತದೆಯೋ ಅಥವಾ ಇಲ್ಲವೋ ಎಂಬ ಶಂಕೆಗೆ ಅವಕಾಶವೇ ಇಲ್ಲ. ಪ್ರಶ್ನೆ 52. ನಾಮವನ್ನು ಶ್ರದ್ಧೆಯಿಂದ ತೆಗೆದುಕೊಳ್ಳುವುದೆಂದರೆ ಹೇಗೆ? ಉತ್ತರ: ನಾವು ಒಬ್ಬ ಪರವೂರಿನ ಪರಿಚಯವಿಲ್ಲದ ಮನುಷ್ಯನಿಗೆ ಪತ್ರ ಬರೆದು ಕರೆಯಿಸಿಕೊಂಡೆವೆಂದು ತಿಳಿಯೋಣ. ಅವನು ಬಂದು ನೀವು ಯಾರಿಗೆ ಪತ್ರ ಬರೆದಿದ್ದೀರೋ ಅವನೇ ನಾನು ಅನ್ನುವನು. ಆಗ ನೀವು ಅವನ ಶಬ್ದಗಳ ಮೇಲೆ ವಿಶ್ವಾಸವಿಟ್ಟು ಅವನನ್ನು ಹತ್ತಿರ ಕರೆದುಕೊಳ್ಳುವಿರಲ್ಲವೇ? ಅದರಂತೆ ಭಗವಂತನು ಎಲ್ಲಿ ನನ್ನ ನಾಮವು ಅಲ್ಲಿ ನಾನು ಪುರುಷೋತ್ತಮ ಅಂದಿರುತ್ತಾನೆ. ಅಂದ ಮೇಲೆ ನಾವು ಅವನ ಶಬ್ದಗಳ ಮೇಲೆ ವಿಶ್ವಾಸವಿಟ್ಟು ನಾಮ ತೆಗೆದುಕೊಳ್ಳಬೇಕು ಹಾಗೂ ಅದರಲ್ಲಿಯೇ ಅವನನ್ನು ಕಾಣಬೇಕು. ಇದಕ್ಕೆ ಶ್ರದ್ಧೆ ಅನ್ನುತ್ತಾರೆ. ಪ್ರಶ್ನೆ 53. ಪ್ರಾರಬ್ಧದೊಂದಿಗೆ ನಾಮದ ಸಂಬಂಧವು ಹೇಗೆ ಇರುತ್ತದೆ? ನಾಮದಿಂದ ಪ್ರಾರಬ್ಧದ ದುಃಖಗಳನ್ನು ನಿವಾರಿಸಲು ಬರುತ್ತದೆಯೇ? ಉತ್ತರ: ಈ ಪ್ರಶ್ನೆಯು ಅತ್ಯಂತ ಮಹತ್ವದ್ದಾಗಿರುತ್ತದೆ. ಬಹಳಷ್ಟು ಜನರು ಪ್ರಾರಬ್ಧದ ದುಃಖಗಳನ್ನು ನಿವಾರಿಸುವುದಕ್ಕಾಗಿ ನಾಮಸ್ಮರಣೆ ಮಾಡುತ್ತಾರೆ. ದೇಹದ ಸುಖದುಃಖಗಳು ನನ್ನ ಸುಖದುಃಖಗಳೇ ಆಗಿರುತ್ತವೆ. ಇಷ್ಟೇ ಅಲ್ಲದೆ ದೇಹವು ಸುಖಿಯಾದರೆ ನಾನು ಸುಖಿ, ದೇಹವು ದುಃಖಿಯಾದರೆ ನಾನು ದುಃಖಿ ಎಂಬುದು ಸಾಮಾನ್ಯ ಮನುಷ್ಯನ ಅವಸ್ಥೆಯಾಗಿರುತ್ತದೆ. ಪ್ರಾರಬ್ಧದ ಸುಖ ದುಃಖಗಳು ಈವರೆಗೆ ಯಾರಿಗೂ ತಪ್ಪಿರುವುದಿಲ್ಲ. ಅಂದ ಮೇಲೆ ಹೇಗೆ ಮಾಡಬೇಕು? ಇಲ್ಲಿ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ ಪ್ರಾರಬ್ಧದ ಗತಿಯು ಕೇವಲ ದೇಹದ ಮಟ್ಟಿಗೆ ಇರುತ್ತದೆ. ಆದ್ದರಿಂದ ನಾಮದಿಂದ ಯಾರ ದೇಹ ಬುದ್ಧಿಯು ಕಡಿಮೆಯಾಗಿರುತ್ತದೆಯೋ ಅಂಥ ಮನುಷ್ಯನು ನಾಮದಲ್ಲಿದ್ದುಕೊಂಡು ಪ್ರಾರಬ್ಧದ ಸುಖ ದುಃಖಗಳನ್ನು ಅನುಭವಿಸುತ್ತಿರುವಾಗಲೂ ಕೂಡ ಆನಂದದಲ್ಲಿಯೇ ಇರುತ್ತಾನೆ. ನಾಮದ ಆನಂದದ ಮುಂದೆ ಅವನಿಗೆ ಪ್ರಾರಬ್ಧದ ಮಹತ್ವ ಉಳಿಯುವುದಿಲ್ಲ. ಪ್ರಶ್ನೆ 54. ಅಕ್ಕಪಕ್ಕದಲ್ಲಿ ಜನರಿದ್ದರೆ ಮಾಲೆ ತಿರುವಲು ನಾಚಿಕೆ ಅನಿಸುತ್ತದೆ. ಅದಕ್ಕೇನು ಮಾಡಬೇಕು? ಉತ್ತರ: ನೀವು ಧೋತರ ಉಟ್ಟುಕೊಂಡು ಹೊರಗೆ ಹೊರಟಾಗ ಅಕಸ್ಮಾತ್ತಾಗಿ ಧೋತರಕ್ಕೆ ಬೆಂಕಿ ಹತ್ತಿದರೆ ನೀವು ಏನು ಮಾಡುತ್ತೀರಿ? ಜನರು ನೋಡುವುದರ ಕಡೆಗೆ ಲಕ್ಷ್ಯ ಕೊಡುವಿರಾ? ಸಂಕೋಚದಿಂದ ಹಾಗೆಯೇ ಇರುವಿರಾ? ಆಗ ಯಾವುದೇ ರೀತಿ ಸಂಕೋಚ ಹೊಂದದೆ ಧೋತರ ತೆಗೆದು ಒಗೆಯುವಿರಲ್ಲವೇ? ಅಂದರೆ ಯಾವುದರಲ್ಲಿ ನಮ್ಮ ಹಿತವಿದೆಯೋ ಅದನ್ನೇ ನಾವು ಮಾಡುವೆವಲ್ಲವೇ? ಅಂದ ಮೇಲೆ ಕೈಯಲ್ಲಿ ಜಪಮಾಲೆ ಹಿಡಿದು ಜಪ ಮಾಡುವುದಕ್ಕೆ ಏಕೆ ಸಂಕೋಚ ಪಡಬೇಕು? ಪ್ರಶ್ನೆ 55. ನಾಮಸ್ಮರಣೆ ಮಾಡುವಾಗ ಮನಸ್ಸಿನಲ್ಲಿ ಬಹಳಷ್ಟು ವಿಚಾರ ಬರುತ್ತವೆ. ಅದಕ್ಕೇನು ಮಾಡಬೇಕು? ಉತ್ತರ: ಭಗವಂತನ ನಾಮಸ್ಮರಣೆ ಮಾಡಲು ಕುಳಿತುಕೊಂಡೆವೆಂದರೆ ಮನಸ್ಸಿನಲ್ಲಿ ಸಾವಿರಾರು ಕಲ್ಪನೆಗಳು ಬರುತ್ತವೆ. ಅವೆಲ್ಲವೂ ಸಾಮಾನ್ಯವಾಗಿ ಪ್ರಾಪಂಚಿಕ ವಿಷಯಗಳಾಗಿರುತ್ತವೆ. ಇಂದು ನಮಗೆ ಆ ಎಲ್ಲ ಕಲ್ಪನೆಗಳನ್ನು ಒಮ್ಮೆಲೇ ನಿಲ್ಲಿಸಲು ಶಕ್ಯವಾಗುವುದಿಲ್ಲ. ಆ ಕಲ್ಪನೆಗಳನ್ನು ನಿಲ್ಲಿಸಲು ಶಕ್ಯವಾಗಿಲ್ಲವೆಂದ ಮೇಲೆ ಅವು ಭಗವಂತನನ್ನು ಕುರಿತಾದರೂ ಇರಬೇಕು. ಉದಾಹರಣೆಗೆ ನಾವು ಭಗವಂತನ ಪೂಜೆ ಮಾಡುತ್ತಿರುತ್ತೇವೆ. ಭಗವಂತನು ನಮ್ಮೆದುರಿಗೆ ಕುಳಿತುಕೊಂಡಿರುತ್ತಾನೆ. ಅವನು ನಮ್ಮ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟಿರುತ್ತಾನೆ. ಅಥವಾ ನಾವು ಭಜನೆ ಮಾಡಲು ಕುಳಿತುಕೊಂಡಿರುತ್ತೇವೆ. ಭಗವಂತನು ನಾವು ಅನ್ನುವ ಭಜನೆಯನ್ನು ಕೇಳಿ ಗೋಣು ಹಾಕುತ್ತಿರುತ್ತಾನೆ.
ಅಥವಾ ನಾವು ಜಪ ಮಾಡುತ್ತಾ ದಾರಿಗುಂಟ ಹೊರಟಿರುತ್ತೇವೆ, ಆಗ ಭಗವಂತನು ನಮ್ಮ ಜೊತೆಗೆ ಬರುತ್ತಿರುತ್ತಾನೆ ಎಂಬ ಕಲ್ಪನೆ ಮಾಡಬೇಕು. ಈ ರೀತಿಯಾಗಿ ಭಗವಂತನ ವಿಷಯದಲ್ಲಿ ವಿಚಾರ ಮಾಡುತ್ತಾ ಮನಸ್ಸಿನಲ್ಲಿಯೇ ಎಲ್ಲ ಪ್ರಾಪಂಚಿಕ ಕಲ್ಪನೆಗಳನ್ನು ದೂರಗೊಳಿಸಬೇಕು. ಈ ರೀತಿಯಾಗಿ ಎಲ್ಲ ಕಲ್ಪನೆಗಳನ್ನು ದೂರಗೊಳಿಸಿ ನಿರ್ವಿಕಲ್ಪರಾಗಬೇಕು. ನಾವು ದೇಹ ಬುದ್ಧಿ ಉಳ್ಳವರಾಗಿರುವವರೆಗೆ ಕಲ್ಪನೆಗಳು ಬಂದೇ ಬರುತ್ತವೆ. ಆದ್ದರಿಂದ ಆ ವಿಷಯದಲ್ಲಿ ಉದ್ವಿಗ್ನರಾಗದೆ ನಾಮದಲ್ಲಿ ತನ್ಮಯರಾಗುವ ಅಭ್ಯಾಸ ಮಾಡಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಉಪಾಸನೆ ಲಾಲೃತಾಲಭಾವೇ ಭೂದೇವ ಸರ್ವಾಮುಖಿ ಮಂಗಲ ಸೀತಾಕಾಂತ.